ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. 1,10,000 ಜನ ಫಾಲೋವರ್ ಗರ್ದಿಗಮ್ಮತ್ ಪೇಜ್ಗೆ. ಎಷ್ಟು ಖುಷಿ ಆಗ್ತೈತೆ ನನಗೆ. ದಿನ ಸಾವಿರಾರು ಜನ ಲೈಕ್, ಕಮೆಂಟ್, ಶೇರ್ಗಳು. ಈ ಒಂದು ಪ್ರೋತ್ಸಾಹ ನನಗೆ ಏನು ಹೊಸದು ಕೊಡಬೇಕು ಗರ್ದಿಗಮ್ಮತ್ ವಾಹಿನಿ ಒಳಗೆ. ಜನಕ್ಕೆ ಏನು ಬೇಕಲ್ಲ ಅದನ್ನು ಕೊಡಕ್ಕೆ ನಾ ಇನ್ನೂ ಗುದ್ದಾಡತ್ತೇನೆ. ಟಾರ್ಜನ್ ಅಂತ ಒಂದು ಪಿಕ್ಚರ್ ಬಂದಿತ್ತು. ಅವ ಕಾಡಿನಾಗ ಹುಟ್ಟಿದ್ದ, ಕಾಡಿನಾಗನ ಬೆಳೆದಿದ್ದ, ಒಂದು ಆದಿಮಾನವ ಟೈಪ್ ಇರ್ತಿದ್ದ ಅವನು ಒಟ್ಟಾರೆ. ಆ ಒಂದು ಸಿನಿಮಾ ಮಾದರಿ ಒಳಗನ ನಮ್ಮ ಜಿಲ್ಲಾದಾಗ ಈ ಸೌದತ್ತಿ ತಾಲೂಕಿನ ಊರುಗಳ್ದ ಹೆಗ್ಗೋಳಿ ಗುಡ್ಡ ಅಂತಾರೆ ಅದಕ್ಕೆ. ಅಲ್ಲಿ ಒಂದು 10 ವರ್ಷದಿಂದ ಬಡದ ಖಾನ್ ಹೊಸಮಣಿ ಅನ್ನೋ 34 ವರ್ಷದ ಯುವಕ ಒಂದು 10 ವರ್ಷದಿಂದ ಈ ಹುಂಡೆಗಳ ಕುರಿಗಳ ತಪ್ಲಾ ತಿಂತಾವಲ್ಲ, ತಪ್ಲಾ ತಿಂದು ಬದುಕತ್ತಾನ ಒಟ್ಟಾರೆ ಹುಡುಗ. ಟಾರ್ಜನ್ ಟೈಪನ. ಇವತ್ತಿಗೂ 10 ವರ್ಷ ಆದ್ರೂ ಊಟ ಮಾಡಿಲ್ಲ, ಅನ್ನ ತಿಂದಿಲ್ಲ, ಆದ್ರೆ ಹೆಲ್ದಿ ಅದಾನ ಅವನು. ಅಡ್ಡಾಡೋದು ಪಾಡೋದು ನೋಡಿದ್ರೆ ತೊಡೆ ದಿವಸ ವೀರಪ್ಪನ್ ನೋಡಿದ್ರೆ ಅವ್ನು ಕಾಡಿನಾಗೆ ಇರ್ತಿದ್ದ. ಆದ್ರೆ ನರಭಕ್ಷಕ ಅಂದ್ರೆ ಮಾಂಸಾಹಾರಿ ಗುಡ್ದಾಗ ಬ್ಯಾಟಿ ಆಡಿ ಮಾಂಸಾಹಾರ ತಿಂತಿದ್ದ, ಬೇಯಿಸ್ತಿದ್ದ, ಎಲ್ಲ ಮಾಡ್ತಿದ್ದ. ಇವತ್ತು ಆದಿಮಾನವದಾಗ ಮೊದಲು ಮನುಷ್ಯರು ಹೆಂಗಿದ್ರಲ್ಲ, ಅವಾಗೂ ತಪ್ಪಲದ ಗುಡ್ಡದಾಗ ಗೆಣಸ ಏನೇನೋ ಹಡ್ಕೊಂಡು ತಿನ್ಕೋತ ಏನೋ ಮಾಡ್ಕೋತಿದ್ರು ಅವ್ರು. ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾದಾಗ ಒಬ್ಬ ಟರ್ಜನ್ ಅದಾನ, ಮತ್ತೆ ಹೆಲ್ದಿ ಅದಾನ. ದಿನ ಯೋಗಾಸನ ಮಾಡ್ತಾನಂತ, ವ್ಯಾಯಾಮ ಮಾಡ್ತಾನಂತ, ಗುಡ್ದಾಗ ಇರ್ತಾನ. ಅವನ ಕಾರಣ ಏನಪ್ಪಾ ಅಂದ್ರೆ ಮನಿ ಬಿಡಾಕ ಮದ್ವೆ ಮಾಡ್ಕೊಂಡು ಮನಿ ಬಿಟ್ಟು ಹೋಗಿದಾನ ನಾವು, ಈ ಬಡದ ಖಾನ್ ಹೊಸಮನಿ. ಆದ್ರೆ ಒಂದು ಸಸ್ಯ ಪ್ರಾಣಿ ಸಂಪತ್ತದಾಗನು ಈ ಗಿಡಗಂಟಿ ಒಳಗನು ಈ ಒಂದು ನಿಸರ್ಗದತ್ತವಾಗಿ ಔಷಧಗಳು ಅದಾವ ಅನ್ನೋದು ನಾವು ನೋಡ್ತೇವೆ, ಕೇಳ್ತಿರ್ತೇವೆ. ಇವತ್ತು ಆಯುರ್ವೇದಿಕ್ ಔಷಧ ಕಡೆ ಒಲವು ಬಹಳ ಐತೆ ಅಲೋಪತಿಕ್ಕಿಂತ. ಅಲ್ಲಿ ಅಂತ ಒಬ್ಬ ಮನುಷ್ಯ 10 ವರ್ಷದಿಂದ ಊಟ ಮಾಡಿದ್ರು ಬದುಕ್ತಾನಂದ್ರ ಅಲ್ಲಿ ಆ ಒಂದು ತಪ್ಪಲ್ದಾಗ ಎಂಥ ಶಕ್ತಿ ಇರ್ಬೋದು. ಇವತ್ತಿಗೂ ಜೀರ್ಣ ಆಗ್ತೈತೆ ಅಂದ್ರೆ ಆ ಒಂದು ಸಸ್ಯ ಸಂಪತ್ತು ಎಂಥದ ನಾವು ವಿಚಾರ ಮಾಡ್ಬೇಕಾಗೈತೆ. ಯಾಕಂದ್ರೆ ಇತ್ತೀಚೆಗೆ ಬರೀ ಬೆಳಿಗ್ಗೆ ಏಳ್ಗುಡ್ದ ಈ ಜಂಕ್ ಫುಡ್ ತಿಂದ ದವಾಖಾನೆಗಳನ್ನ ಯಾವ ರೋಗ ಮನುಷ್ಯಾಗಿಲ್ಲ ಅನ್ನಂಗಿಲ್ಲ. ಉಸಿರಾಟ ಬೆಳಗಿನಿಂದ ರಾತ್ರಿ ಮಠ ಉಸಿರಾಟ ತೊಂದರೆ, ವಾಯು ಮಾಲಿನ್ಯ. ಅಂಥದ್ರೊಳಗೆ ಹುಡುಗ ಈ ಗುಡ್ದಾಗ ಸೌದತ್ತಿ ಗುಡ್ದಾಗ ತಪ್ಲಾ ತಿಂದು ಬದುಕತ್ತಾನಂದ್ರೆ ಭಾಳ ಆದರ್ಶ. ಯಾಕಂದ್ರೆ ಇಂಥ ಜನ ಊಟ ಇಲ್ದನ ಬದುಕಿದಾರಂದ್ರೆ ಅದು ದೈವ ವಿಚಿತ್ರ, ಪವಾಡ. ಅದು ಸೌದತ್ತಿ ಎಲ್ಲಮ್ಮ ತಾಯಿ ಪವಾಡೋ ಆಶೀರ್ವಾದೋ ಯಾರು ದೇವ್ರದ್ದು ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಈ ಒಂದು ನಿಸರ್ಗ ಸಂಪತ್ತು ನಾವು ಕಾಕೋಬೇಕು. ಆ ಆಯುರ್ವೇದಿಕ್ ಕಡೆ ನಾವು ಲಕ್ಷ್ಯ ಕೊಡಬೇಕು. ಆಯುರ್ವೇದಿಕ್ ಗಿಡಮೂಲಿಕೆಯಿಂದ 10 ವರ್ಷ ಮಠ ಮತ್ತೆ ಜೀರ್ಣಕ್ರಿಯೆ ಕರೆಕ್ಟ್ ಐತಿ. ದಿವಸ ಒಂದು ಏನಾಗುದ ದಿನ ಮೂಲಭೂತ ದಿವಸ ಏನು ಮಾಡ್ಬೇಕಲ್ಲ ಎಲ್ಲ ಒಂದು ಶುದ್ಧವಾಗೇನ ಮಾಡ್ತಾನು. ಆದ್ರೆ ಇವತ್ತ ಇಂಥ ಯುವಕ ನಮ್ಗೆ ಆದರ್ಶಪ್ರಾಯ. ಯಾಕಂತಂದ್ರೆ ಜಗತ್ತಿನಾಗ ಇವತ್ತು ಆಧುನಿಕ ಯುಗದಾಗ ಏನು ಬೇಕಾದಾಗುತ್ನಾಗ ತಪ್ಲಾ ತಿಂದು ಬದುಕತ್ತಾನಲ್ಲ, ಅವನಿಗೆ ಒಂದು ಹ್ಯಾಟ್ಸಪ್ಪ. ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅವನ ಹೆಂಗೆ ತಿಂತಾನು, ತಪ್ಲಾ ಏನು ಮಾಡ್ತಾನು, ಬರಿಮೇಲೆ ಅಡ್ಡಾಡ್ತಿರ್ತಾನು. ಆದ್ರೆ ಅವನಿಗೆ ಒಂದು ಗರ್ದಿಗಮ್ಮತ್ತದಿಂದ ಅವನಿಗೆ ಸೆಲ್ಯೂಟ್ ಹೊಡಿತೇನು. ನಮಸ್ಕಾರ. ಸರ್ ಹೌದಾ? ಹ್ಞೂ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆತು ಇಲ್ಲೇ ಇದ್ರಿ ಸರ್. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲಿ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನ್ರಿ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ರಿ, ಯಾರು ಭೇಟಿ ಆಗುಲ್ರಿ ನಾನು. ಹೆಂಗ್ ನಿನಗೆ ಹೆಂಗ್ ತಿನ್ಬೇಕಂತ ಹೆಂಗ್ ಅನಿಸ್ತಿದ? ಮಂಗ್ಯಾ ನೋಡಿ ತಿನ್ನಾಕ ಕಲ್ತೇನ್ರಿ ನಾನು. ರುಚಿ ಬಾಳ ಹತ್ತಾತ, ಊಟ ಆತಿ ಬಿಟ್ಬಿಟ್ರೇನ್ರಿ ನಾನು. ತಪ್ಲಾನ ತಿನ್ನಾತೇನೆ ಸರ್. ಈಗ ತಂದೆ ತಾಯಿ ಅವ್ರದ್ದು ಮದುವೆ ಮಾಡ್ಬೇಕು ಅಂತ ಅಂದಾರ. ನಾ ಮಾಡ್ಕೋದಿಲ್ಲ, ನನ್ಗ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತಿ ನನ್ಗ್ರಿ. ನಾ ಊರು ತಿರ್ಗಾಡಕ್ ಮನ್ಸ ಬರಲ್ಲ, ಯಾರು ಭೇಟಿ ಆಗುಲ್ಲ, ಒಬ್ಬ ರೋಂಗ್ ಆಕೈತ್ರಿ ನನ್ಗ. ಅದಕ್ಕ ಇಲ್ಲಿ ಒಬ್ಬ ಬಂದ್ ಬಿಟ್ಟೇನ್ರಿ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿದ ತಪ್ಲ ತಿಂತ ಎಷ್ಟ್ ತರ ತಪ್ಲ ತಿಂತಾರೆ? 80 ತರ ತಪ್ಪಲಿ ಸರ್. ಈಗ ಮನಿಗೆ ಅದು ಬಾ ಅಂದ್ರೆ ಏನ್ ಹೋಗ್ತೀರಿ? ಮನಿಗ್ ಬರ್ಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ ಯಾರು ಬರುದಿಲ್ಲ ನನ್ನ ಕಡೆ, ಬರಾಕ್ ಹೋಗ್ಬೇಡ ಅಂತ ಹೇಳಿ. ಯಾರು ಬೇಕಾದಾರ ಯಾರ ಅದ, ನಮ್ಮ ಅವ್ವ ಅಷ್ಟ ಅದ, ನಮ್ಮ ಅಪ್ಪ ಇಲ್ರಿ. ಯಾರು ಬರ್ಬೇಡ ಅಂತ ಹೇಳೇನ್ರಿ ನಾನು. ನಾ ಇಲ್ಲೇ ರೋಂಗ್ ಆಕತಿ, ಇಲ್ಲೇ ಇರ್ತಾನಿ, ಯಾರು ಕರ್ಯಾಕ್ ಹೋಗ್ಬ್ಯಾಡ್ರಿ ಅಂತ ಹೇಳೇನ್ರಿ. ಯಾರು ಬರುದಿಲ್ರಿ. ಏನ್ ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರ ರೊಕ್ಕಾತಿ ಬೇಕಂದ್ರ ನನ್ಗೆ ಎದಕ್ಕ ದವಾಖಾನಿಗತ್ರಿ. ಎಲ್ಲಾರ ಒಬ್ಬೊಬ್ರು ಗೋಂಡಿ ಕೆಲ್ಸ ಕರಿತಾರ, ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನ್ಗ ಅರ್ಬಿಗೆ, ಹಣ್ಣಿಗೆ, ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನ್ಗಷ್ಟ.
ಅದನ್ನ ಮಾಡ್ತಾರೆ ಹ್ಮ್ ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲಿ ಈಗೆಲ್ಲ ಚಳಿಗಾಲ ಐತ್ಲ ಹೆಂಗಿರ್ತಾರೆ ನಾನ್ ತಪ್ಲ ತಿಂದ್ರ ಚಳಿ ಹತ್ತಲ್ಲ ಥಂಡಿ ಅತಿ ಹತ್ತುದಿಲ್ರಿ ತಪ್ಲಕ್ರಿ ಈ ಪ್ರಾಣಿ ಅತಿ ಎಲ್ಲಿ ಬೇಕ ಮಳ್ಯಾಗ ಮನ್ಕೋತಾರ ಥಂಡಿ ಪಂಡಿ ಹತ್ತುದಿಲ್ರಿ ತಪ್ಲಾ ತಿಂದ್ರಿ ನನ್ಗೂ ಏನಾಗ್ಲಿ ತಪ್ಲಾ ತಿಂದ್ ಚಳಿ ಅತಿ ಹತ್ತುದಿಲ್ರಿ ಥಂಡಿ ಹತ್ತಲ್ಲ ಏನಾಗೋದಿಲ್ರಿ ನಾ ಹೋಗುದಿಲ್ರಿ ಏನಾರ ಗೋಂಡಿ ಕೆಲ್ಸ ಯಾರು ಕರೆದ್ರ ಅಂದ್ರ ನಾನ್ ರೊಕ್ಕ ಬೇಕಾದಂದ್ರ ಅಷ್ಟ ಹೋಗ್ತೇನ್ರಿ ಅವ್ರ ಫೋನ್ ನಂಬರ್ ಕೊಟ್ಟೇನ್ರಿ ನಾ ಮೊದ್ಲೇಕ್ ಎಲ್ಲಾರು ಫೋನ್ ಐತಿ ಫೋನ್ ಐತಿ ಫೋನ್ ಹಚ್ಚಾರ್ರಿ ಯಾರು ಅದಕ್ ಅವಾಗ ಹೋಗಿರ್ತೇನೆ ಫೋನ್ ಹಚ್ಚಾರ್ರಿ ಆಕೈತ್ರಿ ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕಿಗ್ರಿ ತಾನಾಗ್ಲಿ ತೇಗ್ ಬರೋದ್ರಿ ನಾ ಎದಕ್ ಆಗೈತಿ ನಾವ್ದಿಗೆ ಡಾಕ್ಟರ್ ಸೌದತ್ತಿ ಬಸ್ ಸ್ಟಾಂಡ್ ಅಂತ ದವಾಖಾನಿ ಹೋಗಿನ್ರಿ ತಾನಾಗ್ಲಿ ಎದಾಗ ಉಸಲ್ ಬರೋದ್ರಿ ಎದಕ್ ಆಗೈತಿ ನೋಡನ್ರಿ ನಾ ತಪ್ಲಾ ತಿಂತೇನೆ ನೋಡ್ರಿ ಅಂತ ಕೇಳ್ರಿ ಆ ಡಾಕ್ಟರ್ಗೆ ಆ ಬಾಡಿ ಗಿಡಿ ಎಲ್ಲಾ AC ಎಲ್ಲಾ ಚೆಕ್ ಮಾಡಿದ್ರಿ ಅವ್ರ ರೊಕ್ಕ ಕೊಡಾಕ ರೊಕ್ಕ ತಗೊಂಡಿಲ್ರಿ ನನ್ಗ ಗುಳಿಗೆ ಐತಿ ಹಂಗ ಕೊಡಾತ್ರಿ AC ಚೆಕ್ ಮಾಡಿರಿ ಎಲ್ಲಾ ನಾನ್ ಚೆಕ್ ಮಾಡಿ ಕಳ್ಸಿರಿ ಎದಕ್ ಆಕೈತ ಅಂತ ಕೇಳಿನ್ರಿ ನಾನ ಆ ತಂಪಿಗೆ ಆಕೈತ ಅಂತಂದ್ರಿ ಅವ್ರು ಮತ್ ಕೆಲ್ಸ ಮಾಡೋದಕ್ಕ ತಂಪಿಗೆ ಆಗೈತ ಅಂತ ಹೇಳಿದ್ರಿ ತಪ್ಲಿಕ್ ಏನ್ ಆಗುಲ್ಲ ಅಂತ ಹೇಳಿ ಕಳ್ಸಿದ್ರಿ ನನ್ಗ ಅವ್ರ ದವಾಖಾನಿ ಹೋದ್ನಿ ಅಂದ್ರಿ ನಾನ್ ರೊಕ್ಕಾತಿ ತಗೋದ್ರಿ ನಾವ್ದಿ ಡಾಕ್ಟರ್ ಸೌದತ್ತಿ ಬಸ್ ಸ್ಟಾಂಡ್ ಅಂತಲ್ರಿ ಮತ್ ಹೊಸಲ್ ಕಲಾಬ್ ಡಾಕ್ಟರ್ ಅಲ್ಲಿ ಹೋಗ್ತೇನ್ರಿ ನಾನು ಕಾಜಿ ಡಾಕ್ಟರ್ ಕಡೆ ರೀ ಅವ್ರು ರೊಕ್ಕ ತಗೋದಿಲ್ರಿ ನಾನ್ ಚರ್ಮಕ್ಕೆ ಏನಾರ ತೆರ್ದು ಅದನ್ನ ಅವ್ರ ಹೊಸಲ್ ಕಲಾಬನ್ ಡಾಕ್ಟರ್ ಅದಾನ್ರಿ ಕಾಜಿ ಡಾಕ್ಟರ್ ಅವ್ರ ಹತ್ತಿ ರೊಕ್ಕ ತಗೋದಿಲ್ರಿ ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗ ಕಳಿಸ್ತಾರಿ ಒಂದ್ 4 ವರ್ಷದಿಂದ ಏನಾಗಂಗಿಲ್ಲ 4 ವರ್ಷದಿಂದ ಏನ್ ಆಗೋದಿಲ್ರಿ ತಮ್ಮ ಸರ ಬುಡಾನ್ರಿ